ನಮಸ್ಕಾರ, ಬನ್ನಿ ಬೆಳಿಗುಂಡುಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಈಸಿಯಾಗಿ ಸಾರು ರೆಡಿಮೇಡ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾವು ಮಾಮೂಲಿ ಸಾರಿನ ಪುಡಿ ಐಟಮ್ಸ್ಗಳು ತಗೋತೀವಿ. ಎಕ್ಸ್ಟ್ರಾ ಬಂದು ತೊಗರಿಬೇಳೆ. ಇಲ್ಲಿ ನಾನೊಂದು ದೊಡ್ಡ ಕಪ್ಪಲ್ಲಿ 1/4 ಪಾವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಮಾಲ್ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. 1.5 ಟೀ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ 1.5 ಟೀ ಸ್ಪೂನು ಮೆಣಸು ಕೂಡ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ತಗೊಳ್ಳಿ. ಒಂದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಮೆಂತ್ಯ, ಮತ್ತು 100ರಿಂದ 150 ಗ್ರಾಮಷ್ಟು ಒಣಮೆಣಸಿನ್ಕಾಯಿ ನಾನಿಲ್ಲಿ ಬ್ಯಾಡ್ಗೆ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಇದನ್ನು ತೊಳೆದು ಒರೆಸ್ಬಿಟ್ಟು ಡ್ರೈ ಮಾಡಿ ಇಟ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಹುಳಿಗೆ ತಕ್ಕಷ್ಟು ನಾವು ಹುಣಸೆ ಹಣ್ಣು, ಇದರದ್ದು ನಾರು ಬೀಜ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಕಾರಿಯಂಡರ್ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂಚೂರು ಮುಂದೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ತೊಗೊಂಡು ನಾವು ಮಾಮೂಲಿ ಸಾರಿಗೆ ಹೇಗೆ ಮಾಡ್ಕೊತೀವಿ ಅದೇ ಥರ. ಇಲ್ಲಿ ನಾ ಫಸ್ಟು ತೊಗರಿ ಬೇಳೆನ ಚೆನ್ನಾಗೆ ಹುರ್ಕೊಂಡ್ಬಿಡ್ತೀನಿ. ಇದಕ್ಕೆ ಆಯಿಲ್ ಹಾಕೋ ನೆಸಸರಿ ಇಲ್ಲ, ಆಯಿಲ್ ಬೇಡ. ಹಾಗೆ ಕೆಂಪಗೆ ಹುರಿಬೇಕು, ಚೆನ್ನಾಗಿ ಗಮ್ಮನತ್ತೆ ಅಲ್ಲಿವರೆಗೂ ಚೆನ್ನಾಗೆ ಹುರ್ಕೊಳ್ಳಿ. ನೋಡಿ ಈ ಥರ. ಯೂಶಲಿ ನಾವು ಪುಡಿಗಳಿಗೆಲ್ಲ ಹುರ್ಕೋತೀವಲ್ಲ, ಅದೇ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ನೋಡಿ ಈಗ ಇದು ಕೆಂಪಗಾಗ್ತಾ ಇದೆ. ಇದು ಕೆಂಪಗೆ ಆಗೋತ್ಲು ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಇದೆಲ್ಲ ಆರಬೇಕು. ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಒಂದು 2ರಿಂದ 3 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಇದೊಂದು ಚೂರು ಕಾಯೊತ್ಲು ಇದಕ್ಕೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಇಲ್ಲಿ ನಾವು ಆಯಿಲ್ ಒಂಚೂರು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಬೇಗ ಸಾಸಿವೆ ಆಗೋಗುತ್ತೆ. ಅದೇ ಆಯಿಲ್ಗೆ ಹಾಗೆ ಮೆಂತ್ಯ ಕೂಡ ಹಾಕ್ಕೊತೀನಿ, ಮತ್ತು ಮೆಣಸನ್ನು ಹಾಕ್ಕೊಂಡ್ಬಿಡ್ತೀನಿ ಜೊತೆಗೇನೆ. ಇದೆರಡನ್ನು ಚೆನ್ನಾಗಿ ಗಮ್ಮಂತ ಫ್ರೈ ಮಾಡ್ಕೊಳ್ಳಿ. ಇದು ಹುಷಾರು, ಸ್ವಲ್ಪ ಮೆಣಸು ಸಿಡಿಯತ್ತೆ ತುಂಬ ಆಗೋತ್ಲು. ಹಾಗಾಗಿ ನಾವು ಅದಕ್ಕೆ ಮುಂಚೆನೇ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಬಿಡೋಣ. ಸೊ ಅದು ಜಾಸ್ತಿ ಜಂಪ್ ಆಗಲ್ಲ ಆ ಥರ ಹಾಕ್ಕೊಳ್ಳೋದ್ರಿಂದ. ಎಣ್ಣೆ ಸ್ವಲ್ಪ ನಾವು ಮುಂದೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಇದಕ್ಕೆ ಇಷ್ಟು ಎಣ್ಣೆ ಬೇಕಾಗತ್ತೆ. ನಾವು ಮೆಣಸಿನ್ಕಾಯಿ ಕೂಡ ನಾವು ಫ್ರೈ ಮಾಡಬೇಕಾಗತ್ತೆ. ಹಾಗೇನೆ ಈಗ ಕೊತ್ತಂಬರಿ ಬೀಜ ನೋಡಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಬೀಜ ಕೂಡ ಅಷ್ಟೇ ಕೆಂಪಗೆ ಗಮ್ಮಂತ ಹುರ್ಕೋಬೇಕು ಎಲ್ಲನೂ. ಇದು ಯೂಶಲಿ ಈ ಸಾರು ಹೇಗೆ ಅಂದರೆ ರೆಡಿಮೇಡ್. ನೀವು ಬರೀ ಒಂದು ಸ್ವಲ್ಪ ನೀರು ಕುದಿಸ್ಬಿಟ್ಟು ನೀವು ಇದನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ರೆ ಸಾರು ರೆಡಿ. 5 ನಿಮಿಷದಲ್ಲಿ ಸಾರಾಗುತ್ತೆ ನೋಡಿ. ಈಗ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊತ ಇದ್ದೀನಿ. ನೋಡಿ ಆಯಿಲ್ ಜಾಸ್ತಿ ಅನ್ನಿಸ್ತಲ್ವ ಆವಾಗಲೇ. ಈಗ ನೋಡಿ ಎಷ್ಟು ಡ್ರೈ ಆಗಿದೆ. ತುಂಬ ನಾವು ಡ್ರೈಯಾಗೆ ಫ್ರೈ ಮಾಡೋಕ್ಕೆ ಹೋದರೆ ಘಾಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಕೂಡ ಮುಂದಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ನಾನು ಹುಣಸೆಹಣ್ಣು ಕೂಡ ಫ್ರೈ ಮಾಡ್ಕೊತೀನಿ. ಯಾಕೆಂದರೆ ಹುಣಸೆಹಣ್ಣು ಹುರ್ಕೊಂಡಾಗ ನಾವು ಮಿಕ್ಸಿಗೆ ಈಸಿಯಾಗೆ ಸಿಕ್ಕತ್ತೆ. ಹಾಗಾಗಿ ನಾವು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಕರಿಬೇವು ಸೊಪ್ಪು, ಅದನ್ನು ಅಷ್ಟೇ ನಾನಿಲ್ಲಿ ತೊಳೆದು ಒಣಗಿಸಿ ಒರೆಸಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ತೊಗೊಳ್ಳಿ. ಇದು ಎಲ್ಲಿವರೆಗೂ ಆಗಬೇಕು ಅಂದರೆ ನಾವು ಒಂದು ಕರಿಬೇವು ಸೊಪ್ಪು ತೊಗೊಂಡು ಕೈಯಲ್ಲಿ ಅಮ್ಮುಕಿದಾಗ ಅದು ಪುಡಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗೆ ಫ್ರೈ ಆಗಲಿ, ಗಮ್ಮಂತ ಇರುತ್ತೆ, ಅದು ಹಾಳಾಗಲ್ಲ. ನೋಡಿ ಇದಿನ್ನೂ ಆಗಿಲ್ಲ. ಆ ಥರ ಮಾಡಿದಾಗ ಇನ್ನೂ ಒಂದು 5 ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದೇ ಹೇಗೆ ಅಂತಂದರೆ ನಿಮಗೆ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲದೆ ಹೋದರೆ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಒಬ್ಬೊಬ್ಬರೇ ಇರೋ ಅಂಥವ್ರಿಗೆ ಈ ಥರದ್ದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ 5 ನಿಮಿಷದಲ್ಲಿ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ನೋಡಿ ಈಗ ಆಗಿದೆ ಇದು. ನೋಡಿ ನೀಟಾಗಿ ಆಗಿದೆ. ಇದನ್ನು ಇವಾಗ ನಾನು ಸ್ಟವ್ ಆರಿಸ್ಬಿಡ್ತೀನಿ, ಹಾಗೆ ಬಿಟ್ಬಿಡ್ತೀನಿ. ಅದು ಸ್ವಲ್ಪ ಹಾಗೆ ಬಿಸಿನಲ್ಲೇ ಸ್ವಲ್ಪ ಹೊತ್ತು ಆಗಲಿ. ಹಾಗೇನೆ ಇದೆಲ್ಲ ತಣ್ಣಗಾಗಿದೆ ನೋಡಿ.
ಮುರಿದ್ರೆ ನೀಟಾಗೆ ಗರಿಗರಿಯಾಗಿದೆ. ಇಷ್ಟ ಆಗಬೇಕು. ಇಷ್ಟ ಆಗದಿರ ನೀವು ಹಾಗಾಗೆ ಮಾಡಿಟ್ಕೊಂಡ್ರೆ ಹಾಳಾಗೋಗುತ್ತೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ನಾವು ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ, ಪೌಡ್ರ್ ಮಾಡ್ಕೊಳ್ಳೋಣ. ಇದು ನಾವು ಒಟ್ಟಿಗೆ ಹಾಕೊಂಬಿಡ್ಬೋದು, ಆದರೆ ಸ್ವಲ್ಪ ಬೇಳೆ ಆದಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ಈಗ ಬೇಳೆ ಆಗಿದೆ, ಅದು ನಾನು ಬೇಳೆನ ತುಂಬ ನುಣ್ಣಗೇನು ಮಾಡಿಲ್ಲ, ಇದ್ರ ಜೊತೆಗೆ ಮಾಡ್ಕೋಬೋದು. ಈಗ ನಾನು ಇವೆಲ್ಲ ಕೂಡ ಹಾಕ್ಕೊಂಡು ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಫಸ್ಟು ಬೇಳೆ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ್ದನ್ನೆಲ್ಲ ಹಾಕ್ಕೊಳ್ಳಿ. ಆ ಥರ ಹಾಕ್ಕೊಂಡ್ರೆ ಈಸಿಯಾಗೆ ಆಗತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸಿಗೆ ಹಾಕಿ ಆಮೇಲೆ ಬೆಲ್ಲ ಹಾಕ್ಕೊಳ್ಳೋಣ. ಯಾಕೆಂದರೆ ಅದು ಕೂಡ ಅಷ್ಟೇ, ಮಿಕ್ಸಿಗೆ ಮುಂಚೆನೇ ಹಾಕ್ಕೊಂಬಿಟ್ರೆ ಇದೆಲ್ಲ ನುಣ್ಣಗಾಗಲ್ಲ. ಈಗ ನೋಡಿ ಒಂದು ಮುಕ್ಕಾಲು ಭಾಗ ಆಗೋಗಿದೆ, ಇದು ಫುಲ್ಲು ನುಣ್ಣಗಾಗಿಲ್ಲ, ಇನ್ನೂ ಒಂಚೂರು ನುಣ್ಣಗಾಗಬೇಕು. ಸೊ ನಾವು ಈ ಬೆಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ಈ ಟೈಮಲ್ಲಿ ಬೇಕಾದರೆ ನಾವು ಉಪ್ಪು ಕೂಡ ಹಾಕ್ಬಿಟ್ಟು ನಾವು ಇದು ಮಾಡ್ಕೊಂಬಿಡ್ಬೋದು. ನಾನು ಇಲ್ಲಿ ಅರ್ಶಿನ ಫ್ರೈ ಮಾಡೋದು ಮರ್ತೋಯ್ತು. ಸೊ ನಾನು ಕುದಿಬೇಕಾದ್ರೇ, ಸಾರನ್ನ ಕುದಿಸ್ಬೇಕಾದ್ರೆ ಅರ್ಶಿನ ಹಾಕೋಬೋದು, ಅವಾಗ ಹಾಕ್ಕೊತೀನಿ. ಈಗ ಈ ಪುಡಿ ಎಲ್ಲ ರೆಡಿ ಇದೆಯಲ್ಲ, ಈಗ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಳ್ಳಿ. ಅದಕ್ಕೆ ಘಮ್ ಅನ್ನೋ ಅಂತ ಹಿಂಗೆ ಹಾಕ್ಕೊಳ್ಳಿ. ಆ ಹಿಂಗೆ ಆಗೋತ್ಲು ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡ್ಬಿಡಿ. ಅದಕ್ಕೇನೆ ನಾವು ಮಾಮೂಲಿ ಸಾರಿಗೆ ಒಗ್ಗರಣೆ ಮಾಡ್ತೀವಲ್ಲ ಅದೇ ಥರ, ಬೇಕಿದ್ದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು, ನಾನು ಹಾಕಿಲ್ಲ. ಈಗ ನೋಡಿ ಇದನ್ನು ಎಣ್ಣೆನಲ್ಲಿ ಈ ಪುಡಿ ನಾವೇನು ಮಾಡಿಟ್ಕೊಂಡಿದ್ದೀವಿ ಈ ಪುಡಿನ ಚೆನ್ನಾಗೆ ಮಿಕ್ಸಪ್ ಮಾಡ್ಕೊಂಬಿಡಿ. ಈ ಥರ ನಿಮಗೆ ಗೊತ್ತಾಗುತ್ತೆ, ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಎಣ್ಣೆಗೆ ಬಿದ್ದ ತಕ್ಷಣ ಅದ್ರದ್ದು ಕಲರು ನೋಡಿ ಈ ಥರ ಬರುತ್ತೆ. ಸೊ ಇವಾಗ ಆಗಿದೆ ಅಂತ. ಇದರಲ್ಲಿ ನಾವು ಬೆಲ್ಲ ಕೂಡ ಹಾಕಿದ್ದೀವಲ್ಲ, ಅದೊಂಚೂರು ಪಾಕ ಬಿಟ್ಕೊಳ್ಳೋಕ್ಕೆ. ಈಗ ನಾನಿಲ್ಲಿ ಟೊಮೆಟೊ ಪೇಸ್ಟ್ ಅಂತ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕಿ ನಾವು ಉಂಡೆ ಕಟ್ಕೋಬೋದು. ಇದನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಬೋದು, ಇಲ್ಲ ಅಂದರೆ ಇದನ್ನೇ ಹಾಕಿ ಉಂಡೆ ಕಟ್ಬೋದು. ಟೊಮೆಟೊ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀರಾ, ಹಾಳಾಗಲ್ವಾ ಅಂತ ಕೇಳ್ಬೋದು. ಇಲ್ಲ, ಹಾಳಾಗಲ್ಲ. ನಾವು ಡೈರೆಕ್ಟಾಗಿ ಟೊಮೆಟೊ ಹಾಕಿದಾಗ ಹಾಳಾಗತ್ತೆ. ಇದು ಟೊಮೆಟೊ ಪೇಸ್ಟು ಹುಳಿ ಇರುತ್ತೆ, ಹಾಗಾಗಿ ಅದು ಹಾಳಾಗಲ್ಲ. ನೀವು ಇದನ್ನು 1 ವರ್ಷ ಕೂಡ ಆರಾಮಾಗೆ ಸ್ಟೋರ್ ಮಾಡ್ಬೋದು. ನಾನು ನೋಡಿ ಇದಕ್ಕೆ ಮೇಲ್ಗಡೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈ ಪುಡಿನ ಬೇಕಾದರೆ ನೀವು ಹೀಗೆ ಸ್ಟೋರ್ ಕೂಡ ಮಾಡ್ಕೊಂಬಿಡ್ಬೋದು. ಯೂಶಲಿ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗೋದಿಲ್ಲ ಎಷ್ಟು ಪುಡಿ ಹಾಕ್ಕೊಂಡು ಮಾಡಬೇಕು ಅಂತಂದ್ಬಿಟ್ಟು ಅಂತ ನಾನು ಉಂಡೆ ಕಟ್ಬಿಟ್ಟಿರ್ತೀನಿ, ಸ್ಟೋರ್ ಮಾಡೋದು ಈಸಿ ಅಂತ. ಟ್ರಾವೆಲ್ಗೂ ಅಷ್ಟೇ 1-2 ಉಂಡೆ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ. ನಾವು ಅದು ಅಂದಾಜು ನೋಡಿಕೊಂಡು ನಾವು ಸಾರು ಮಾಡ್ಕೋಬೋದು. ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಕೂಡ ನಾವು ಕಟ್ಕೋಬೋದು. ಇಲ್ಲ ಅಂದರೆ ಈ ಥರ ಸ್ವಲ್ಪ ಇನ್ನೊಂದು ಚೂರು ಮುಂದೆ ಹುಳಿ ಇರಲಿ ಅನ್ನೋರು ಬೇಕಾದ್ರೆ ಈ ಥರ ಇನ್ನೊಂದು ಸ್ವಲ್ಪ ಇದು ಹಾಕ್ಕೊಂಡು ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಅದನ್ನು ನೀಟಾಗಿ ಉಂಡೆ ಕಟ್ಕೋಬೋದು. ನಾವು ಹುಣಸೆಹಣ್ಣು ಅಷ್ಟೇ, ಹುಣಸೆಹಣ್ಣು ಫ್ರೈ ಮಾಡ್ಬೋದು, ಇಲ್ಲಾಂದರೆ ಹುಣಸೆಹಣ್ಣು ಪೇಸ್ಟ್ ಬರುತ್ತೆ, ಅದಕ್ಕೆ ಕೂಡ ಹಾಕಿ ನಾವು ಈ ಥರ ಉಂಡೆ ಕಟ್ಟಿಟ್ಕೋಬೋದು. ಇದು ಬಿಸಿ ಇರುವಾಗಲೇ ಕಟ್ಟಿ, ಆರೋದ್ಮೇಲೆ ಕಟ್ಟಕ್ಕೆ ಹೋದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಬಿಸಿ ಇದ್ದಾಗೇ ನಾವು ಅಂದರೆ ಮುಟ್ಟೋದಕ್ಕೆ ಆರಾಮಾಗಿರಬೇಕು. ಆ ಹದದಲ್ಲಿ ನೀವು ಕಟ್ಬಿಡಿ ಉಂಡೆನ. ನಿಮಗೆ ಯಾವ ಸೈಜ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಚಿಕ್ಕ ಉಂಡೆಗಳು ಕಟ್ಕೊಂಡ್ರೆ ಒಳ್ಳೆಯದು, 1-2 ಹಾಕೋಬೋದು. ನಾನು ಇದು ತೋರ್ಸೋಕ್ಕೋಸ್ಕರ ಈ ಥರ ದಪ್ಪನಾಗ ಉಂಡೆ ಕಟ್ತಾ ಇದ್ದೀನಿ. ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡ್ರೆ ಒಳ್ಳೆಯದು. ಈ ಥರ ಮಾಡಿಟ್ಕೊಂಬಿಟ್ರೆ ನಿಮಗೆ ತುಂಬ ಅಂದರೆ ತುಂಬಾ ಈಸಿ. ಏನೂ ಇಲ್ಲ, ನಾನು ಬರೀ ತಿಳಿ ಸಾರು ಒಂದು ಸಾಕು ಅಂದಾಗ 1 ಸೆಕೆಂಡಲ್ಲಿ ಮಾಡ್ಕೊಂಬಿಡ್ಬೋದು. ಇಷ್ಟೇ ನೋಡಿ, ಈ ಥರ ಮಾಡ್ಕೊಂಬಿಟ್ರೆ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಕೆಟಲಲ್ಲಿ ಒಂದು ಸ್ವಲ್ಪ ನೀರು ಕಾಯಿಸ್ಕೊಂಡಿದ್ದೀನಿ. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ. ಈಗ ಇದಕ್ಕೆ ನಾನು 1 ಉಂಡೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 1 ಉಂಡೆ ನಂಗೆ ಜಾಸ್ತಿ ಅನ್ನಿಸ್ತು ಆಮೇಲೆ ಮಾಡಿದಾಗ. ಸೊ ನೀವು ಒಂದು ಅರ್ಧ ಉಂಡೆ ಹಾಕ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಅಷ್ಟೇ. ಈಗ ಇದಕ್ಕೆ ಉಪ್ಪು, ನಾನು ಆಗಲೇ ಹೇಳಿದ್ನಲ್ಲ, ಉಪ್ಪು ನಾನು ಆವಾಗಲೇ ಹಾಕ್ಕೊಳ್ಳಿಲ್ಲ, ಬೇಕಿದ್ದರೆ ಹಾಕ್ಬಿಟ್ರೆ ಒಳ್ಳೆಯದು. ಅದು ಕೂಡ ಸ್ಟೋರ್ ಮಾಡ್ಕೊಳ್ಳೋ ಅಷ್ಟು ಇರೋದಿಲ್ಲ. ಇದನ್ನು ಅರ್ಶಿನ ಕೂಡ ಅಷ್ಟೇ, ನಾನು ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೊಂಡಿಲ್ಲ, ಆಮೇಲೆ ಹಾಕಿ ಚೆನ್ನಾಗಿ ಈ ಥರ ಕುದಿಯೋಕ್ಕೆ ಬಿಟ್ಬಿಡಿ ಸಾರನ್ನ. ಅಷ್ಟೇ, ಸಾರು ರೆಡಿ. ನೋಡಿ ಏನು ಕಷ್ಟ ಆಯ್ತು ಈ ಸಾರು ಮಾಡೋದಕ್ಕೆ. ನಾವು ಆವಾಗ ಆ ಕ್ಷಣಕ್ಕೆ ಬೇಳೆ ಬೇಯಿಸ್ಕೊಂಡು ಮಾಡಬೇಕು ಅಂದರೆ ಲೇಟ್ ಆಗುತ್ತೆ. ಜೊತೆಗೆ ಲೇಟ್ ಅನ್ನೋದಕ್ಕಿಂತ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಗೆ ಅವಕಾಶ ಎಲ್ಲ ಇರಲ್ಲ. ಒಂದು ಸಣ್ಣ ಪಾತ್ರೆ ಇಟ್ಕೊಂಡ್ರೆ ಸಾಕು, ನಾವು ಒಂದು ಸಾರು ರೆಡಿ ಮಾಡ್ಕೋಬೋದು. ಈಗ ನೋಡಿ ಆ ಸಾರು ಮಾಡ್ಕೊಳ್ಳೋಕ್ಕೂ ನಮಗೆ ಟೈಮ್ ಇಲ್ಲ, ಆಗೋದಿಲ್ಲ, ಅವಕಾಶ ಇಲ್ಲ ಅನ್ನೋ ಕಡೆಗೆ ಈ ಥರ ಒಂದು ಸ್ವಲ್ಪ ಅನ್ನ ತೊಗೊಂಡು ಈ ಉಂಡೆನ ಇಟ್ಕೊಂಡು ಇದಕ್ಕೆ ತುಪ್ಪ ಅಥವಾ ಹಸಿ ಎಣ್ಣೆ ಹಾಕ್ಕೊಂಡು
ಕಲಿಸ್ಕೊಂಡು ತಿಂದ್ಬಿಡ್ಬೋದು. ನಾನು ಉಪ್ಪು ಹಾಕಿಲ್ದೇ ಇರೋದ್ರಿಂದ ಮೇಲೊಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲ ಮೊದಲೇ ನಾವು ರುಬ್ಬವಾಗೆ ಉಪ್ಪು ಹಾಕೊಂಡ್ಬಿಟ್ಟಿದ್ರೆ ಉಪ್ಪು ಕೂಡ ಹಾಕೋನೇ ಸರಿ ಇಲ್ಲ. ಒಂಚೂರು ತುಪ್ಪ ಅಥವಾ ಎಣ್ಣೆ ಹಾಕೊಂಡ್ಬಿಟ್ಟು ಅನ್ನ ಕಲಿಸ್ಕೊಂಡು ಆರಾಮಾಗಿ ತಿನ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಾದ್ರೆ ಒಂಚೂರು ಹಸಿ ಈರುಳ್ಳಿ ಇದ್ದರೆ ಹಸಿ ಈರುಳ್ಳಿ ಬಾಡಿಸ್ಕೋಬೋದು. ಇಲ್ವಾ ಬೇರೆ ಏನಾದರೂ ಹಪ್ಪಳ ಸಂಡಿಗೆ ಆ ಥರದ್ದಿದ್ರೆ ಅದನ್ನು ಕೂಡ ಬಾಡಿಸ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಪುಡಿಯನ್ನು ತಿಂದಂಗೂ ಇರುತ್ತೆ, ಸಾರಿನ ಘಮ ಕೂಡ ಇರುತ್ತೆ ಅದರಲ್ಲಿ. ನೋಡಿ ಇಷ್ಟೇ. ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ಈ ರೆಸಿಪಿ. ಒಂದ್ಸತಿ ಮಾಡಿ ನೋಡಿ, ಈ ಥರನೂ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ನೋಡಿ. ತುಂಬಾ ಇಷ್ಟ ಆಗುತ್ತೆ. ನಮ್ಮನೇಲೂ ಎಲ್ಲರೂ ತುಂಬ ಇಷ್ಟಪಟ್ಟರು. ಥ್ಯಾಂಕ್ ಯು.